ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ದರದರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಐತರೇಯ ಉಪನಿಷತ್ತು ಇದನ್ನ ಹೇಳಿದವ ಮಹಿದಾಸ ಐತರೇಯ ಅಂತ ಪರಮಾತ್ಮನ ರೂಪ. ಇಲ್ಲಿ ಎರಡನೇ ಪ್ರಘಟ್ಟಕದಲ್ಲಿ 4ನೆಯ ಅಧ್ಯಾಯ ಗರ್ಭೋಪನಿಷತ್ತು ಅಂತ. ಗರ್ಭೋಪನಿಷತ್ತು, ಆ ಗರ್ಭೋಪನಿಷತ್ತನ್ನ ಒಂದು ಸ್ವಲ್ಪ ಇಲ್ಲಿ ನೋಡಬೇಕು. ಇದು ಬಹಳ ಅಪರೂಪ. ಋಗ್ವೇದದ 4ನೆಯ ಮಂಡಲ ವಾಮದೇವ ಮಂಡಲ ಅಂತ ಕರೀತಾರೆ. ವಾಮದೇವನೇ ಈ ಎಲ್ಲ ಮಂತ್ರಗಳನ್ನು ಕಂಡದ್ದು. ಈ ವಾಮದೇವನ ಕಥೆ ಬಹಳ ವಿಚಿತ್ರ. ಅವನು ಏನ್ ಮಾಡಿದ್ರು ತಾಯಿ ಗರ್ಭದಿಂದ ಹೊರಗಡೆ ಬರ್ತಾ ಇರಲ್ಲ. ಗಾಬರಿ ಆಗೋಗುತ್ತೆ ತಾಯಿಗೆ. ಇಂದ್ರ ಮತ್ತೆ ಅದಿತಿಯರನ್ನ ಅವಳು ಕರೀತಾಳೆ. ಇಂದ್ರ ಮತ್ತೆ ಅದಿತಿಯರು ಬರ್ತಾರೆ. ಯಾಕಪ್ಪ ನೀನು ತಾಯಿಯ ಗರ್ಭದಲ್ಲಿ ಇದ್ದಿ ಹೊರಗಡೆ ಬರಲ್ವಾ? ಬರಲ್ಲ. ಅಲ್ಲ, ಅಲ್ಲಿ ಒಳಗಡೆ ವೇದನೆ ಆಗ್ತಾ ಇದೆ. ಆಗಲಿ, ಯಾಕೆ ಬರಲ್ಲ? ತಾಯಿಯ ಬಸಿರಿನಿಂದ ಒಮ್ಮೆ ಬಿದ್ದರೆ ತತ್ವವನ್ನು ಕಾಣುವುದು ಬಹಳ ಕಷ್ಟ ಉಂಟು. ಯಾಕೆ ಅಂದರೆ ಅಲ್ಲೆಲ್ಲೋ ಸತ್ಯ. ನಾವು ಪರಿಸರವನ್ನು ಮೀರಿ ಹೋಗಬೇಕಾಗತ್ತೆ. ಎನ್ವಿರಾನ್ಮೆಂಟಲ್ ಫೋರ್ಸು, ಜೆನೆಟಿಕಲ್ ಫೋರ್ಸ್ ಎರಡನ್ನೂ ಮೀರಿ ಹೋಗಬೇಕಾಗತ್ತೆ. ನಾನು ಬರೋಲ್ಲ ಅಂತ ಗಲಾಟೆ ಮಾಡ್ತಾನೆ. ಬರದೆ ಹೋದ್ರೆ ನಿನ್ನ ತಾಯಿ ಸಾಯ್ತಾಳೆ, ಅದರಿಂದಾಗಿ ನಿನಗೆ ಪಾಪ ಬರುತ್ತೆ. ಅಯ್ಯೋ, ಅಜ್ಞಾನಕ್ಕಿಂತ ಪಾಪನೇ ಅಂತಾನವನು. ಅದಾಯ್ತು. ಒಳಗಡೆ ಅಟ್ಲೀಸ್ಟ್ ಏನ್ ಕಾಣ್ತಾ ಇದೆ ಹೇಳು. ಅವನು ಒಳಗಡೆ ಏನು ಕಂಡ ಅನ್ನೋದಿದೆಯಲ್ಲ, ಅದೇ ವಾಮದೇವ ಮಂಡಲ. ತಾಯಿಯ ಗರ್ಭದ ಒಳಗಡೆ ಅಂದ್ರೆ ಪಿಂಡಾಂಡದ ಒಳಗಡೆ ಮೂಡುತ್ತಾ ಬ್ರಹ್ಮಾಂಡವನ್ನ ಕಂಡ ವಾಮದೇವನ ಕಥೆ 4ನೆಯ ಮಂಡಲ. ಇದನ್ನಲ್ವಾ ಹೇಳಬೇಕಾದದ್ದು? ಇಡೀ ವಾಮದೇವ ಮಂಡಲ ಹೇಳಬೇಕಿತ್ತು ಅಂತ ನಾನು ಹೇಳಿದ್ದು. ಇಷ್ಟೊತ್ತಿಗೆ ಈ ಕಥೆ ನಿಮಗೆ ಹಳೇದಾಗಬೇಕಿತ್ತು. ಕೇಳಿದಿವ್ರೇ, ಮುಂದೆ ಹೊಸದು ಹೇಳಿ ಅನ್ಬೇಕಿತ್ತು ನೀವು. ಯಾರ ಬಾಯಲ್ಲಿ ಕೇಳಿದ್ದು? ಅದೇ ವಾಮದೇವ. ಅಲ್ಲ, ಈ ಕಥೆ ನೀವು ಹಿಂದೆ ಕೇಳಿರ್ಬೋದು, ಯಾಕಂದ್ರೆ ನಾನೇ ಹಿಂದೆ ಹೇಳಿದ್ದೀನಿ. ನನ್ ಬಿಟ್ಟು ಬೇರೆಯವ್ರ ಬಾಯಲ್ಲಿ, ಅಥವಾ ವಾಮದೇವ ಮಂಡಲದ ಸೂಕ್ತಗಳು ಏನಿದೆ, ಸೂಕ್ತದ ಒಳಗಡೆ ಹೋಗಬೇಕಿತ್ತು. ಆ ಮಂಡಲದ ಒಂದು ಮಂತ್ರವನ್ನ ಐತರೇಯ ಉಪನಿಷತ್ತು ವ್ಯಾಖ್ಯಾನ ಮಾಡಿದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ಆ ಇಡೀ ಮಂಡಲವನ್ನು ನಾವು ಅನುಸಂಧಾನ ಮಾಡಬೇಕಿತ್ತು. ಎಂಥ ಆನಂದ, ಏನು ಕಥೆ!
ಈ ಶುನಶೇಫ ಮರಣಾಸನ್ನನಾಗಿರುವಾಗ ಇನ್ನೇನು ನನ್ನನ್ನು ಬಲಿ ಕೊಡ್ತಾರೆ ಅಂತ ಅನ್ಬೇಕಾದ್ರೆ ಕಾಣ್ತಾನಲ್ಲ, ಆ ಸೂಕ್ತ ಮೊದಲನೇ ಮಂಡಲದಲ್ಲೇ ಬರುತ್ತೆ. ಅದರ ತೀವ್ರತೆಯ ಅನುಸಂಧಾನದಲ್ಲಿಯೂ ನಾವು ಇವತ್ತು ತೊಡಗಿಲ್ಲ. ಅಂದ್ರೆ ಏನು, ವೈದಿಕರು ಇವತ್ತಿಲ್ಲ ಹೆಚ್ಚು ಅಂತ. 4 ಅಧ್ಯಯನ ಮಾಡಲಿಕ್ಕೆ ವಸ್ತುತಃ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಶಾಂಕರರು ವೇದ ಬಾಯ್ಪಾಠ ಮಾಡ್ತಾರೆ, ಅರ್ಥ ತಿಳ್ಕೊಂಡಿರೋಲ್ಲ. ನಾವು ಅದನ್ನು ಮಾಡೋಲ್ಲ. ಇವತ್ತು ವೇದ ಪರೀಕ್ಷೆಗೆ ಅಂತ ಹೇಳಿ ಮಾಧ್ವರು ಹೋದ್ರೆ, ಮಾಧ್ವೋವ ಪುರುಷ ಸೂಕ್ತ ಹೇಳು, ಅಲ್ಲ ಇವರು ಏನ್ ಮಾಡೋದಲ್ಲ ಅಷ್ಟರಲ್ಲೇ ಇದೆ, ಇವರು ವೇದ ಓದಿ ಅರ್ಥ ತಿಳ್ಕೊಂಡಿರೋದು ಅಷ್ಟರಲ್ಲೇ ಇದೆ. ಆದ್ರೆ ಅವರು ಮಾಧ್ವರಿಗೆ ಹೇಳೋದು, ಮಾಧ್ವರು ಹಂಗೆ ಇದ್ದಾರೆ, ಪುರುಷ ಸೂಕ್ತ ಹೇಳು, ಸಣ್ಣ ಸಣ್ಣ ಸೂಕ್ತ ಹೇಳಿ ಕಳಿಸ್ಬಿಡೋದು, ಕೇಳಿ. ಈ ತರಹದ ಪರಿಸ್ಥಿತಿ ಇದೆ. ವೇದ ಬರೋಲ್ಲ ಇವರಿಗೆ ಅಂತ. ಎರಡೂ ಕರೆಕ್ಟ್, ಇಬ್ರಿಗೂ ಬರೋಲ್ಲ. ಯಾಕೆಂದ್ರೆ ಇವ್ರಿಗೆ ಅರ್ಥ ಗೊತ್ತಿಲ್ಲ, ಇವರಿಗೆ ಮೆಥಡಾಲಜಿ ಕೊಟ್ಟರು ಇವರು ಅದನ್ನು ಓದಲಿಲ್ಲ. ಇದು ಸಮಸ್ಯೆ. ಸಂಹಿತೆ, ಆಮೇಲೆ ಐತರೇಯ ಬ್ರಾಹ್ಮಣ ಅಂತ 40 ಅಧ್ಯಾಯಗಳಿದೆ. ಆಮೇಲೆ ಐತರೇಯ ಆರಣ್ಯಕ, ಐತರೇಯ ಆರಣ್ಯಕದಲ್ಲಿ ಐತರೇಯ ಉಪನಿಷತ್ತು 4 ಓದಬೇಕು. ಈ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಉಪನಿಷದ್ ವ್ರತ ಅಂತ ಇದೆ. ಆ ಉಪನಿಷದ್ ವ್ರತ ಇದೆಯಲ್ಲ, ಎಲ್ಲಾ ಶಾಖೆಯ ಬ್ರಾಹ್ಮಣರಿಗೂ ಆಗಬೇಕಾದದ್ದು. ಆ ಉಪನಿಷದ್ ವ್ರತದಲ್ಲಿ ಅಂದ್ರೆ ಅವನು ಮದುವೆ ಆಗುವುದಕ್ಕಿಂತ ಮುಂಚೆ, ಸಮಾವರ್ತನ ಆಗುವುದಕ್ಕಿಂತ ಮುಂಚೆ ಈ ಉಪನಿಷತ್ತು ಓದಿರಬೇಕು. ಅದೇ ಮಹಿತರೇಯ ಉಪನಿಷತ್ತು. ಎಲ್ಲ ಶಾಖೆಯವರೂ ಓದಲೇಬೇಕಾದ ಉಪನಿಷತ್ತು. ಈ ಶಾಖೆ ಆ ಶಾಖೆ ಅಲ್ಲ. ತಾವನು ಸಾಮವೇದಿ ಆಗಿರಬಹುದು, ಅಥರ್ವ ವೇದಿ ಆಗಿರಬಹುದು, ಅಥವಾ ಋಗ್ವೇದ ಆಗಿರಬಹುದು, ಸಾಮವೇದದವನಾಗಿರಬಹುದು. ಎಲ್ಲರೂ ಓದಬೇಕಾದ ಗ್ರಂಥ ಯಾವುದು? ಉಪನಿಷತ್ತು. ಅದನ್ನ ಏನಂತ ಕರೀತಾರೆ? ಉಪನಿಷದ್ ವ್ರತ ಅಂತ ಕರೀತಾರೆ. ಇದಾದ ಮೇಲೆ ಮಹಾವ್ರತ, ಮಹಾನಾಮ್ನಿ ವ್ರತ ಅಂತ, ಅದು ಋಗ್ವೇದದಲ್ಲೇ ಬರುವುದು. ಷೋಡಶ ಸಂಸ್ಕಾರದಲ್ಲಿ 2 ಸಂಸ್ಕಾರ ಯಾರಿಗೂ ಆಗಿರಲ್ಲ. ಇವತ್ತು ಹೆಂಗ್ ವೈದಿಕರನ್ನು ಕರ್ಕೊಳ್ಳೋದು? ನಮ್ಮನ್ನ ಆಗಬೇಕು ಇದು. ಮಹಾನಾಮ್ನಿ ವ್ರತ, ಉಪನಿಷದ್ ವ್ರತ. ಅದಕ್ಕೆ ಆ ಉಪನಿಷತ್ತಿನಲ್ಲಿ ಬರುವ ಈ ಮಹಿತರೇಯ ಉಪನಿಷತ್ತು, ಅದರಲ್ಲಿ ಬರುವ 2ನೇ ಪ್ರಘಟ್ಟಕದ 4ನೇ ಅಧ್ಯಾಯ ಗರ್ಭೋಪನಿಷತ್ತು. ಆದರೆ ಇದಕ್ಕೆ 2 ಕೊಂಬಿದೆ. ಅದನ್ನ ನಂತರದವರು ಯಾರು ಸೇರಿಸ್ಬಿಟ್ಟಿದ್ದಾರೆ. ಆ ಕೊಂಬು ಅಪಕ್ರಾಮಂತು ಗರ್ಭಿಣ್ಯ. ಈ ಮಂತ್ರವನ್ನು ಶುರು ಮಾಡುವ ಮುಂಚೆ ಗರ್ಭಿಣಿಯರಾಚೆ ಹೊರಟೋಗ್ಬೇಕು. ಆಮೇಲೆ ಈ ಉಪನಿಷತ್ತು ಮುಗಿದ ಮೇಲೆ ಎಷ್ಟು ಹಬ್ಬಬ್ಬ ಅಂತಂದ್ರೆ ಒಂದು 16-17 ಲೈನ್ ಇದೆ. ಅವ್ರು ಅಲ್ಲಿ ತನಕ ಹೊರಗಡೆ ನಿಂತಿರ್ಬೇಕು. ಆಮೇಲೆ ಯಥಾಸ್ಥಾನಂ ಗರ್ಭಿಣ್ಯ, ಗರ್ಭಿಣಿಯರ ಒಳಗಡೆ ಬರಬೇಕು. 2 ಕೊಂಬು. ಉಪನಿಷತ್ತಿನಲ್ಲಿ ಏನಿದೆ ಅಂದ್ರೆ, ನಿಜವಾಗಿಯೂ ಗರ್ಭಿಣಿಯೇ ದೇವರನ್ನು ಪೂಜಿಸುವವಳು. ಅದಿರೋದು ಸಾ ಭಾವಯಿತ್ರಿ ಭವತಿ, ಸಾ ಭಾವಯಿತವ್ಯಾ ಭವತಿ, ಸಾ ಭಾವಯಿತ್ರಿ ಭವತಿ. ದೇವರನ್ನು ಪೂಜಿಸುತ್ತಿರುವವಳು ತನ್ನ ಒಳಗಡೆ ಹೊತ್ತು ಸಾ ಭಾವಯಿತವ್ಯಾ ಭವತಿ, ಅವಳನ್ನು ಪೂಜೆ ಮಾಡಲೇಬೇಕು. ಸಾ ಭಾವಯಿತ್ರಿ ಭವತಿ, ಸಾ ಭಾವಯಿತವ್ಯಾ ಭವತಿ. ಇದು ಉಪನಿಷತ್ತಿನ ಮಾತು. ಹೀಗಿರ್ಬೇಕಾದ್ರೆ ಗರ್ಭಿಣಿಯನ್ನು ಪೂಜಿಸಬೇಕು ಅಂತ ಹೇಳುವ ಉಪನಿಷತ್ತಿನಲ್ಲಿ ಅವಳನ್ನ ಯಾಕೆ ಹೊರಗಡೆ ಕಳಿಸ್ಬೇಕು?
ಅಂದರೆ ಯಾರೋ ಅವಿವೇಕಿಗಳು ಸೇರಿಸಿದ ಕೊಂಬುಗಳು. ಎರಡನ್ನು ತೆಗೆದು ಆಚೆ ಹಾಕಬೇಕು. ಹಾಗೆ ನೋಡೋಣ ಆ ಉಪನಿಷತ್ತು. ಪುರುಷೋ ಹವಾ ಅಯಮಾದಿತೋ ಗರ್ಭೋ ಭವತಿ. ಮೊದಲು ಬಸಿರು ಧರಿಸುವುದು ಪುರುಷ, ಅಂದರೆ ಗಂಡು. ಯಾಕೆ ಅಂದರೆ ಯದೇ ತದ್ರೇತಃ, ಅವನು ಉಂಡು ಆ ಉಂಡಿದ್ದರ ಸಾರ ರೇತಸ್ಸಾಗಿ ಉಳಿಯುತ್ತೆ. ತದೇ ತತ್ ಸರ್ವೇಭ್ಯ ಅಂಗೇಭ್ಯ ತೇಜಸ್ಸಂಭೂತಂ, ಎಲ್ಲ ಅಂಗಗಳ ಸಾರ ಆ ರೇತಸ್ಸು. ಅದರಿಂದಾಗೆ ಮಗುವಿಗೆ ಎಲ್ಲ ಅಂಗಾಂಗಗಳು ಮೂಡಿರುತ್ತೆ. ಆತ್ಮನ್ಯೇವಾತ್ಮಾನಂ ಬಿಭರ್ತಿ, ತನ್ನ ಒಳಗಡೆ ದೇವರನ್ನು ಹಾಗೆ ಹೊತ್ತಿರ್ತಾನೆ. ಆದರೆ ಅವನು ಹೊತ್ತಿದ್ದಾನೆ ಅನ್ನೋದಕ್ಕೆ ಯಾವ ಪ್ರೂಫು ಇರಲ್ಲ, ಅವನಿಗೂ ಅನುಭವ ಇರಲ್ಲ, ಜನರಿಗೂ ಗೊತ್ತಾಗಲ್ಲ. ಇದು ತದ್ಯದಾ ಸ್ತ್ರೀಯಾಂ ಸಿಂಚತಿ ಅಥೈನ ಜನಯತಿ, ಆ ರೇತಸ್ಸು ಪುರುಷನ ಮೂಲಕ ಹೆಣ್ಣಿಗೆ ಹೋಗುತ್ತೆ. ಅದು ಮೊದಲನೆಯ ಜನ್ಮ. ದೇವರು ಅಲ್ಲಿ ಮೂಡ್ತಾ ಇದ್ದಾನೆ. ಇವನ ಹತ್ರ ಇಲ್ವಾ ಅದು? ಪುರುಷನಲ್ಲಿ ಇದೆ. ಪುರುಷನಿಂದಲೇ ಸ್ತ್ರೀಗೆ ಹೆಣ್ಣಿಗೆ ಟ್ರಾನ್ಸ್ಫರ್ ಆಗುವುದು. ಆದರೆ ಅದು ಜನ್ಮ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗತ್ತೆ? ಹೆಣ್ಣಿಗೆ ಬಂದ ಮೇಲೆ ಗೊತ್ತಾಗತ್ತೆ. ಮತ್ತೆ ಪುರುಷನಿಗೆ ಎಫರ್ಟ್ ಇಲ್ಲ, ಅದನ್ನ ಹೊರುವಂತಹ ಎಫರ್ಟ್ ಏನಾರಿದೆಯಾ? ಕಷ್ಟಪಟ್ಟು ರೇತಸ್ಸನ್ನು ಹೊರತಾ ಇದೆ ಅನ್ನೋದಕ್ಕೇನಾದರೂ ಪ್ರೂಫ್ ಇದೆಯಾ? ಇಲ್ಲ. ಆದರೆ ಹೆಣ್ಣು ಹಾಗಲ್ಲ. ಮತ್ತೆ ತನ್ನ ಒಳಗಡೆ ಇರುವ ರೇತೋ ರೂಪದ ಭಗವಂತನನ್ನ ಕಾಳಜಿ ಏನು ಮಾಡೋದೇ ಇಲ್ಲ. ಆದರೆ ಗರ್ಭಿಣಿಯಾದವಳು ಅದರ ಕಾಳಜಿ ಮಾಡ್ತಾಳೆ. ಹೀಗಾಗಿ ತದಸ್ಯ ಪ್ರಥಮಂ ಜನ್ಮ ತತ್ ಸ್ತ್ರೀಯ ಆತ್ಮಭೂಯಂ ಗಚ್ಚತಿ. ಅದೇನಾಗತ್ತೆ? ಹೆಣ್ಣಿನ ಒಳಗಡೆ ಹೋಗಿ ಆ ಹೆಣ್ಣಿನ ದೇಹದ ಒಂದು ಅಂಗವಾಗುತ್ತೆ. ಯಥಾ ಸ್ವಮಂಗಂ ತಥಾ ತಸ್ಮಾದೇ ನಾಂ ನಹಿ ನಸ್ತಿ. ತನ್ನ ಅಂಗವೋ ಎಂಬಂತೆ ಹೆಣ್ಣು ಅದನ್ನು ಒಳಗೊಳ್ಳುತ್ತಾಳೆ. ಸಾಸ್ಯೈತಂ ಆತ್ಮಾನಮತ್ರಗತಂ ಭಾವಯತಿ. ಈ ಜೀವ ಒಬ್ಬನೇ ಇರ್ಲಿಕ್ಕಾಗತ್ತಾ? ಆ ಜೀವನ ಒಳಗಡೆ ದೇವರು ಇರ್ತಾನೆ. ಅವನ ಅಂತರ್ಯಾಮಿಯಾಗಿ ಅವನಲ್ಲಿ ಎಲ್ಲ ಅಂಗಾಂಗಗಳನ್ನು ಮೂಡಿಸುತ್ತಾ ಅವನ ಬುದ್ಧಿ ಪ್ರಚೋದಕನಾಗಿ ದೇವರು ಇರ್ತಾನೆ. ಅದರಿಂದಾಗಿ ಆತ್ಮಾನಮತ್ರಗತಂ ಭಾವಯತಿ, ಅವನನ್ನು ಹೊತ್ತವಳು. ಹೀಗೆ ಆ ದೇವರನ್ನ ತನ್ನ ಉದರದೊಳಗೆ ಪೂಜಿಸುವವಳು. ಅದರಿಂದಾಗಿ ಅತ್ರಗತಂ ಭಾವಯತಿ. ಸಾ ಭಾವಯಿತ್ರಿ, ಅವಳು ಪೂಜಿಸಿದವಳು. ಅವಳು ಪೂಜಿಸಿದವಳು. ಸಾ ಭಾವಯಿತ್ರಿ ಭವತಿ, ಸಾ ಭಾವಯಿತವ್ಯಾ ಭವತಿ. ಅವಳನ್ನ ಪೂಜಿಸಬೇಕು. ಅದರಿಂದಾಗಿ ಗರ್ಭಿಣಿ ಹತ್ಯೆ ಅನ್ನೋದು ಎಷ್ಟು ಪಾಪ ಅಂದರೆ, ಸದಾಶಿವ ಯಾವುದೋ ಒಂದು ಕಾರಣದಿಂದ ಗರ್ಭಿಣಿ ಹತ್ಯೆ ಮಾಡಿದ್ದರಿಂದ ಮುಸ್ಸಂಜೆಯಲ್ಲಿ ಅನ್ಯಾಯ ಮಾಡುವವರನ್ನ ಶಿಕ್ಷಿಸಲಿಕ್ಕೆ ತಿರುಗಾಡ್ತಾ ಇರ್ತಾನೆ ಅಂತ. ಹೀಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ನೋವು ಕೊಡಬಾರದು, ಅವರನ್ನು ಪೂಜಿಸಬೇಕು. ಸರಿ, ಗರ್ಭಿಣಿ ಸ್ತ್ರೀಯರು ಬೇರೆಯವರಿಗೆ ನೋವು ಕೊಡಬಹುದಾ? ಇಲ್ಲ. ಅದಕ್ಕಾಗಿ ಅನವಲೋಭನ ಅಂತ ಒಂದು ಸಂಸ್ಕಾರ ಇರೋದು. ಗರಿಕೆ ಹುಲ್ಲಿನ ರಸವನ್ನು ಮೂಗಿನಲ್ಲಿ ಹಾಕ್ತಾರೆ. ಅವರಿಗೆ ಏನೇನೇನೇನೋ ಕೆಟ್ಟ ಬಯಕೆಗಳೆಲ್ಲ ಮೂಡಬಾರದು. ಗರ್ಭಿಣಿ ಆಗಿರಬಹುದು, ರಕ್ತದಲ್ಲಿ ಮೀಯಬೇಕು ಅಂತ ಹೇಳಿ ಒಬ್ಬ ಬಸುರಿಗೆ ಬಯಕೆ ಬಂದರೆ ಏನು ಮಾಡ್ತೀರ? ಅಲ್ಲಲ್ಲ, ಬಂದರೆ ಇದುವರೆಗೂ ಬಂದಿದ್ದು ನಾವಂತೂ ಕೇಳಲಿಲ್ಲ. ಬಂದರೆ ಏನು ಮಾಡೋದು? ಅದಕ್ಕೆ ಅನವಲೋಭನ ಅಂತ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರ ಯಾಕಿರೋದು ಅಂದರೆ ಅದಕ್ಕಿರೋದು.
ಯಾರಿಗೆ ಬಂದಿದೆಯೋ ಬಂದಿಲ್ವೋ ನಮಗೆಲ್ಲಿ ಗೊತ್ತು. ನಮಗೆ ಇಷ್ಟು ಪುಟ್ಟ ಪರಿಮಿತಿ. ದೇವರ ದಯದಿಂದ ನಾವು ಕಂಡ ಕರ್ನಾಟಕದಲ್ಲಿ ನಾವು ಕಂಡ ಈ ಒಂದು ಪುಟ್ಟ ಬ್ರಾಹ್ಮಣ ಸಮುದಾಯದಲ್ಲಂತೂ ಯಾರಿಗೂ ಬಂದಿಲ್ಲ. ಯಾರಿಗಾದ್ರೂ ಬಂದಿದೆಯಾ ಅಂತ ಕೇಳಿದ್ರೆ ಅವ್ರು ನಮ್ಗೆ ಗೊತ್ತಿಲ್ಲ. ನಮ್ಮವರೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಸಾಮಾನ್ಯ ಬಂದಿರಲಿಕ್ಕಿಲ್ಲ. ಸಾ ಭಾವಯಿತ್ರೀ ಸಾ ಭಾವಯಿತವ್ಯಾ ಭವತಿ. ಅವಳನ್ನು ಪೂಜಿಸಬೇಕು. ತಮ್ಮ ಸ್ತ್ರೀ ಗರ್ಭಂ ಬಿಭರ್ತಿ. ಅದು ಆ ಪೂಜೆ ಏನು ಅಂತಂದ್ರೆ ಹೆಣ್ಣು ಆ ಗರ್ಭವನ್ನು ಒಳಗೊಳ್ಳುವುದು ಪೂಜೆ. ಸೋಗ್ರ ಏವ ಕುಮಾರಂ ಜನ್ಮನೋಗ್ರೇಧಿ ಭಾವಯತಿ. ಹೀಗೆ ಮಗು ಹುಟ್ಟುವ ಮುನ್ನ ದೇವರನ್ನ ತನ್ನ ಬಸಿರೊಳಗೆ ಹೊತ್ತವಳು ಅವಳು. ಅಗ್ರೇ ಅಧಿಭಾವಯತಿ ಯತ್ ಕುಮಾರಂ ಜನ್ಮನೋಗ್ರೇಧಿ ಭಾವಯತಿ ಆತ್ಮಾನಮೇವ ತದ್ಭಾವಯತಿ. ಆ ಮಗುವನ್ನು ಹೊರುವುದು ಅಂದ್ರೆ ಮಗುವಿನ ಒಳಗಡೆ ಇರುವ ದೇವರನ್ನ ಹೊರುವುದು ಅಂತ ಅರ್ಥ. ಗರ್ಭಿಣಿ ಮಗುವನ್ನು ಹೊರೋದು ಅಂದ್ರೆ ಏನು? ಮಗುವಿಗಿನ್ನ ಮುನ್ನ ಮಗುವಿನ ಒಳಗಡೆ ಮೂಡಿರುವ ಅಂತರ್ಯಾಮಿಯಾದ ನಾರಾಯಣನನ್ನ ಹೊತ್ತ ಭಾಗ್ಯ, ಹೊತ್ತ ಮಹತ್ವ. ಯೇಷಾಂ ಲೋಕಾನಾಂ ಸಂತತ್ಯ ಏವಂ ಸಂತತಾ ಹೀಮೇ ಲೋಕಾಃ ತದಸ್ಯ ದ್ವಿತೀಯಂ ಜನ್ಮ. ಈ ಲೋಕದಲ್ಲಿ ಜನ ತುಂಬಿ ಉಸಿರುಗಟ್ಟುವಂತೆ ತುಂಬುವುದಿಲ್ಲ. ಏಕೆ ಅಂತ ಹೇಳಿದ್ರೆ ಖಾಲಿ ಮಾಡ್ಲಿಕ್ಕೆ ಒಬ್ಬ ಇದ್ದಾನೆ. ಎಲ್ಲರೂ ಹಾಗೇ ಇದ್ದು ಬಿಟ್ರೆ ನನ್ನ 7ನೇ ತಲೆಮಾರು 8ನೇ ತಲೆಮಾರನ್ನು ನಾನು ನನ್ನಿಂದ ಹಿಂದೆ ನೋಡೋದಾದರೆ, ನನ್ನಿಂದ ಮುಂದೆ ನೋಡೋದಾದರೆ ಗತಿಯೇನು? ಅದಕ್ಕೆ ಖಾಲಿ ಮಾಡಲಿಕ್ಕೆ ಒಬ್ಬ ಇದ್ದಾನೆ, ತುಂಬಲಿಕ್ಕೆ ಇವಳಿದ್ದಾಳೆ. ಖಾಲಿ ಮಾಡಲಿಕ್ಕೆ ಇರೋದು ಮೃತ್ಯು, ತುಂಬಲಿಕ್ಕೆ ಇರೋದು ಹೆಣ್ಣು. ಲೋಕವನ್ನು ತುಂಬಲಿಕ್ಕೆ ಇರುವಂಥದ್ದು ಹೆಣ್ಣು. ನಮ್ಮ ಗುರುಗಳದ್ದು ಒಂದು ಪದ್ಯ ಇದೆ, ಹೆಣ್ಣು ಅಂತಾನೆ ಅದು ಟೈಟಲ್, ಹೇಳದೆ ಉಳಿದದ್ದು. ಬದುಕಿದ್ದವರು ಇದಕ್ಕಾಗಿ ಹೋರಾಡಿ ಸಾಯುತ್ತಾರೆ, ಸತ್ತವರು ಇದರಲ್ಲಿಯೇ ಬದುಕಿ ಬರುತ್ತಾರೆ. ಹಾಗೆ ಅದರಿಂದಾಗಿ ಇವಳೇನ್ ಮಾಡ್ತಾಳೆ? ತುಂಬುತ್ತಾಳೆ. ಲೋಕವನ್ನು ತುಂಬುವ ಕೆಲಸ ಇವಳದು. ಖಾಲಿ ಮಾಡಲಿಕ್ಕೆ ಒಬ್ಬ ಇದ್ದಾನೆ, ಅವನು ಮೃತ್ಯು. ಹೀಗೆ ತುಂಬುವ ಪ್ರಕ್ರಿಯೆಯನ್ನೇ ಹುಟ್ಟು ಅಂತ ಕರೀತಾರೆ. ಗರ್ಭಿಣಿಯಾದವಳು, ಬಸಿರಾದವಳು ಹುಟ್ಟಿಸುತ್ತಾಳೆ ಮಗುವನ್ನು. ಅದು 2ನೆಯ ಜನ್ಮ. ಸೋಸ್ಯಾಯಮಾತ್ಮ ಪುಣ್ಯೇಭ್ಯ ಕರ್ಮಭ್ಯ ಪ್ರತಿಧೀಯತೆ ತಥಾಸ್ಯಾಯಮಿತರ ಆತ್ಮ ಕೃತಕೃತ್ಯೋ ವಯೋಗತ ಪ್ರೈತಿ. ಅವನು ಬೆಳೆಯುತ್ತಾನೆ. ಈ ಸುಂದರವಾದ ಶರೀರವನ್ನು ಪಡೆದು ಇದರನ್ನು ಎಲ್ಲ ಪಾಸಿಬಿಲಿಟೀಸ್, ಪುಣ್ಯ ಮಾಡುವ, ಸುಖವನ್ನು ಅನುಭವಿಸುವ, ಎಲ್ಲ ತರಹದ ಸಾಧ್ಯತೆಗಳನ್ನು ಅನುಭವಿಸಿ ಕೃತಕೃತ್ಯನಾಗಿ ವಯೋಗತಃ ವಯಸ್ಸು ಮುಗಿದ ಮೇಲೆ ಪ್ರೈತಿ ಇಲ್ಲಿಂದ ಹೋಗ್ತಾನೆ. ತಂದವಳು ಅವಳು, ತೆರಳುವವ ಇವನು. ಸ ಇತಪ್ರಯನ್ನೇವ ಪುನರ್ಜಾಯತೆ ತದಸ್ಯ ತೃತೀಯಂ ಜನ್ಮ. ಇಲ್ಲಿ ಏನು ಪುಣ್ಯದಿಂದ ಪ್ರಜ್ಞೆಯನ್ನು ಪಡೆಯುತ್ತಾನಲ್ಲ, ಅದು ಅವನ 3ನೆಯ ಜನ್ಮ. ಅದು ಅವನ ಮೇಲೆ ಇರೋದು. ಹೀಗೆ ಮಗು ಹುಟ್ಟುವಾಗ 2 ಜನ್ಮಗಳನ್ನು ಕೊಡುವವಳು ತಾಯಿ. ತದುಕ್ತ ಋಷಿಣ, ಅದನ್ನೇ ಋಗ್ವೇದದ ಋಷಿ ವಾಮದೇವ ಹೇಳಿದ್ದು. ಗರ್ಭೇನು ತನ್ನನ್ವೇತಾಮವೇದಮಹಂ ದೇವಾನಾಂ ಜನಿಮಾನಿ ವಿಶ್ವಾ ಶತಮ್ಮಾ ಪುರ ಆಯತೀರ ರಕ್ಷನ್ ಅಧಶ್ಯೇನೋ ಜವತಾ ನಿರದೀಯಮಿತಿ ಅಂತ ವಾಮದೇವ ಹೇಳಿದ್ದು.
ಗರ್ಭಯೇ ವೈ ತಚ್ಛಯಾನೋ ವಾಮದೇವ ಉವಾಚ. ಗರ್ಭದ ಒಳಗಡೆ ಪೂರ್ತಿ ಪ್ರಜ್ಞಾವಂತನಾದ ಒಬ್ಬ ವಾಮದೇವ ಇದನ್ನು ನುಡಿದ. ಸ ಏವಂ ವಿದ್ವಾನ್ ಅಸ್ಮಾತ್ ಶರೀರ ಭೇದಾತ್ ಉತ್ಕ್ರಮ್ಯ ಅಮುಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನಾಪ್ತ್ವಾಮೃತಸ್ತಮಭವತ್. ಈ ರೀತಿ ಈ ಶರೀರ ಬಿದ್ದ ಮೇಲೆ ಎತ್ತರಕ್ಕೆ ಏರಬೇಕು, ಸುಖವನ್ನು ಪಡೆಯಬೇಕು ಅಂತ ಬಯಕೆ ಇದ್ರೆ ಈ ಗರ್ಭಿಣಿಯ ರಹಸ್ಯವನ್ನು ತಿಳಿ ಅಂತ ಹೇಳಿ ಇದು ಇಷ್ಟು ಪುಟ್ಟ ಅಧ್ಯಾಯ ಇಲ್ಲಿಗೆ ಮುಗೀತು. ಇದಕ್ಕೆ ಮಧ್ವಾಚಾರ್ಯರ ಭಾಷ್ಯ ಹೇಳಬೇಕಲ್ಲ, ಓದಿ ಹೇಳ್ತೇನೆ. ವಸ್ತುತಃ ಇದು ನಮ್ಮನ್ನು ವಾಮದೇವ ಮಂಡಲಕ್ಕೆ ಕರ್ಕೊಂಡು ಹೋಗಬೇಕು. ಕೆಲವು ಸಾವಿರ ಮಂತ್ರ ಇದೆ ಅಲ್ಲಿ. ಗರ್ಭದ ಒಳಗಡೆ ಅವನು ಕಂಡದ್ದು, ಮತ್ತೆ ಗರ್ಭದ ಹೊರಗಡೆ ಬಂದು ಕಂಡದ್ದು, ಅದೇ ಒಂದು ರೋಚಕ. ಏನೇನು ಕಂಡ ಒಳಗಡೆ, ಹೆಂಗೆ ಕಂಡ, ಮಹತ್ತೆಲ್ಲವೂ ಅಣುವಿನಲ್ಲಿ ಅಡಗಿದೆ ಅಂತನ್ನುವ ಒಂದು ವಿಶಿಷ್ಟ ರಹಸ್ಯದ ಹಿನ್ನೆಲೆಯಲ್ಲಿ ಅವನು ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಸೊಗಸು. ಅದರಿಂದಾಗಿ ಇದು ಉಪನಿಷತ್ತಿನ ಪರಿಚಾಯಕ, ಆಯ್ದ 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 ಉಪನಿಷತ್ತಿನ ಪರಿಚಾಯಕ ಆಗತ್ತೆ, ವೇದದ ಪರಿಚಯ. ಏಕೆಂದರೆ ಇಷ್ಟು ಸಂಹಿತೆಗೆ ಅಂಟಿಕೊಂಡ ಇನ್ನೊಂದು ಉಪನಿಷತ್ತು ಇಲ್ಲ. ನಿಮಗೆ ಋಗ್ವೇದವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಐತರೆಯ ಉಪನಿಷತ್ತು ಓದಬೇಕು. ಅದು ಓದ್ದೇ ಅರ್ಥ ಆಗೋದಿಲ್ಲ. ನಿಮಗೆ ಸುಧಾಕರ ಚತುರ್ವೇದಿ ಅಂತ ಒಬ್ಬರನ್ನು ಕೇಳಿರಬೇಕು ನೀವು. ಅವರು ದುರಂತ ಅಂದರೆ ಸೋಸ್ಲೆ ವ್ಯಾಸರಾಜ ಮಠದವರು. ಅವರು ದಯಾನಂದ ಸರಸ್ವತಿಗಳಿಂದ ಇನ್ಫ್ಲೂಯೆನ್ಸ್ ಆದವರು. ದಯಾನಂದ ಸರಸ್ವತಿಗಳು ಸತ್ಯಾರ್ಥ ಪ್ರಕಾಶ ಬರೆದವರು. ಆ ದಯಾನಂದ ಸರಸ್ವತಿಗಳು ವೇದ ಸಂಹಿತೆ ಒಂದೇ ಪ್ರಮಾಣ, ಪುರಾಣ ಇತಿಹಾಸ ಯಾವುದು ಪ್ರಮಾಣ ಅಲ್ಲ ಅಂತ ಹೇಳುವವರು. ಅವರು ಮಾಧ್ವರ ವಿಮರ್ಶೆ ಮಾಡಿದ್ದನ್ನೇ ಮೊನ್ನೆ ಸಂವಾದದಲ್ಲಿ ಹೇಳಿದ್ದವನು. ಯಾರೋ ಒಬ್ರು ಬರ್ತಾ ಇದ್ರು ಮಾಧ್ವರು, ಏನಿದು ಅಂಗಾರಾಕ್ಷತೆ, ಇದು ಏನಿದು ಕಪ್ಪು ನಾಮ, ಯಾಕೆ ಹಚ್ಕೊಂಡಿದ್ದೀರಾ, ಇದನ್ನು ಹಚ್ಕೊಂಡ್ರೆ ಮೋಕ್ಷ ಆಗತ್ತೆ ಅಂದ್ರಂತ. ಅವ್ರಿಗೆ ಯಾವ ಬುದ್ಧಿವಂತ ಹೇಳಿದ್ನೋ. ಹಾಗಾದ್ರೆ ಮೈಡಿ ಹಚ್ಕೊಂಡ್ಬಿಡಿ ಇತಿ ಮಧ್ವಮತ ಖಂಡನಂ. ಅದು ಮಧ್ವಮತವಾ? ಅಂಗಾರಾಕ್ಷತೆ ಹಚ್ಕೊಳ್ಳೋದು ಮಧ್ವಮತವಾ? ಸಂಬಂಧವೇ ಇಲ್ಲ. ಎಲ್ಲ ಇಂಥವರೇ ಇರೋದು. ಹೊರಗಡೆ ಜಗತ್ತಿಗೆ ಪ್ರತಿಬಿಂಬಿತ ಆಗುವವರು ಏನು ಮಧ್ವ ಸಿದ್ಧಾಂತದ ಪ್ರತಿನಿಧಿಗಳು ಅಂತಿದ್ದಾರೆ, ಎಲ್ಲ ಇಂಥ ಪೆದ್ದುಗಳೇ ಇರೋದು. ಆದ್ರೆ ಸುಧಾಕರ ಚತುರ್ವೇದಿ ನೋಟಲ್ಲಿ ಬರೀತಾರೆ, ಇಲ್ಲ ದಯಾನಂದ ಸರಸ್ವತಿಗಳು ಉತ್ತರದವರು, ಅವ್ರಿಗೆ ಗೊತ್ತೇ ಇಲ್ಲ, ಇದು ಗೊತ್ತಿದ್ದಿದ್ರೆ ಬರಿತಾ ಇದ್ರು ಅಂತ. ಆದರೆ ಆ ಸುಧಾಕರ ಚತುರ್ವೇದಿಗಳು ಒಂದು ಲೇಖನ ಬರೆದರು 90ರ ದಶಕದಲ್ಲಿಯೋ 80ರ ದಶಕದಲ್ಲಿಯೋ. ಮಧ್ವಾಚಾರ್ಯರು ಸರ್ವಜ್ಞರಲ್ಲ. ಯಾಕೆ? ದಯಾನಂದ ಇದು ಚತುರ್ವೇದಿ ರಾಮಚಂದ್ರ ಇದು ಸುಧಾಕರ ಚತುರ್ವೇದಿ ಮಧ್ವಾಚಾರ್ಯರು ಸರ್ವಜ್ಞರಲ್ಲ. ಯಾಕೆಂದ್ರೆ ಋಗ್ವೇದದ 40 ಸೂಕ್ತಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. 41ನೇ ಸೂಕ್ತಕ್ಕೆ ಅವ್ರಿಗೆ ಅರ್ಥ ಗೊತ್ತಿರಲಿಲ್ಲ, ಅದಕ್ಕೆ ಅವ್ರು ಬರೀಲಿಲ್ಲ. ಆ ಥರದ್ದೊಂದು ಲೇಖನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಅಂತಾನೂ ಯಾರೂ ಓದಲಿಲ್ಲ. ನಮ್ಮವ್ರಿಗೆ ಗೊತ್ತಲ್ಲ, ತಾನೇ ಕೆಡಿಸ್ಕೊಳ್ಳಲ್ಲ, ಏನ್ ಬೇಕಾದ್ರೆ ಹೇಳಿ. ಯಾರು ಮಧ್ವಾಚಾರ್ಯ ಯಾಕೆ ಬರೀಲಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಮಧ್ವಾಚಾರ್ಯ ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಮಹೈತರೇಯೋಪನಿಷತ್ ಭಾಷ್ಯದಲ್ಲಿ ಎಲ್ಲವನ್ನೂ ಅದರ ಅರ್ಥಗಳನ್ನು ತೆರೆದಿಟ್ಟಿದ್ದಾರೆ. ನಂಬರ್ 1. ನಂಬರ್ 2, ನೀವು ಬೇರೆ ಬೇರೆ ವೇದಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ವೇದದ ಅನೇಕ ಅರ್ಥಗಳನ್ನು ಹೇಳಿಟ್ಟಿದ್ದಾರೆ.
ಅಲ್ಲ, ನಮ್ಮವ್ರು ನೋಡಲಿಲ್ಲ, ಅದು ಗೊತ್ತಲ್ಲ. ವಿದ್ಯಾಮಾನ್ಯರಿಗೆ ಅದು ಕಣ್ಣಿಗೆ ಬಿತ್ತು. ಗುರುಗಳನ್ನು ಕರೆದ್ರು. ಅವ್ರಿಗೆ ಗೊತ್ತು ಇವುಗಳೆಲ್ಲ ಸುಖ ಇಲ್ಲ. ಕರೆದು ಹೀಗೊಂದು ಲೇಖನ ಬರೆದಿದೆ, ನೀನು ಇದಕ್ಕೆ ಖಂಡನೆ ಬರೀಬೇಕು. ಹೌದು ಸ್ವಾಮಿ, ನಾವು ಆ ದಿತೆಯಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂತ ನಾವು ಹೇಳ್ತಾನೆ ಇಲ್ಲ. ಇವತ್ತು ಜನಕ್ಕೆ ಮಧ್ವಾಚಾರ್ಯ ಏನು ಮಾಡೋದು ಅಂದ್ರೆ ಅದ್ವೈತವನ್ನು ಖಂಡನೆ ಮಾಡಿದ್ರು ಅಷ್ಟೇ. ಅದ್ವೈತವನ್ನು ಖಂಡನೆ ಮಾಡಿದ್ ಬಿಟ್ಟು ಇನ್ನೇನೇನು ಹೇಳಿದ್ರು ಅಂತ ನಾವು ಹೇಳಲಿಲ್ಲ. ಜನ ಹಾಗಂತ ಇದ್ದಾರೆ. ಮಧ್ವಾಚಾರ್ಯ ಕೊಡುಗೆ ಏನು? ಬರೇ ಶಂಕರನ್ನು ಬೈದಿದ್ದಾರೆ. ಎಲ್ಲಿ ಬೈದಿದ್ದಾರೆ? ಬೈದಿಲ್ಲ. ಹಾಗಾದರೆ ಏನರ್ಥ? ಈ ಪ್ರಶ್ನೆಗೆ ಉತ್ತರ ಕೊಡು. ಅದಕ್ಕೆ ಇದಕ್ಕೊಂದು ಪ್ರತಿ ಉತ್ತರ ಬರೆದರು. ಮಧ್ವಾಚಾರ್ಯರು ಎಲ್ಲ ಮಂಡಲದ ಬಗೆಗೂ ಮಾತನಾಡಿದ್ದಾರೆ, ಏನರ್ಥ ಹೇಳಿದ್ದಾರೆ ಅಂತ ಒಂದು ಸಣ್ಣ ಲೇಖನವನ್ನು ಅವರು ಅವತ್ತು ಬರೆದ್ರಂತೆ. ಅದರಲ್ಲಿ ಒಂದು ತರ್ಕ ಇತ್ತು. ಆಯಿತು, ಮಧ್ವಾಚಾರ್ಯರಿಗೆ ಇಡೀ ಋಗ್ವೇದದ ಅರ್ಥ ಗೊತ್ತಿರಲಿಲ್ಲ, ಅದಕ್ಕೆ 40 ಸೂಕ್ತಕ್ಕೆ ಅರ್ಥ ಬರೆದರು. ದಯಾನಂದ ಸರಸ್ವತಿಗಳಿಗೂ ಗೊತ್ತಿರಲಿಲ್ಲ, ಯಾಕೆಂದ್ರೆ 3-4 ಮಂಡಲಕ್ಕಷ್ಟೇ ಬರೆದಿರೋದು, ಉಳಿದ ಮಂಡಲಕ್ಕೆ ಬಿಟ್ಟಿದ್ದಾರೆ. ಅಂದ್ರೆ ದಯಾನಂದ ಸರಸ್ವತಿಗಳ ವ್ಯಾಖ್ಯಾನವನ್ನು ಓದಿ, ಇಲ್ಲ ಇದು ಅಪ್ ಟು ಮಾರ್ಕ್ ಇಲ್ಲ ಅಂತ ಹೇಳಿದವರು. ಹಾಗೆ ವೇದ, ಋಗ್ವೇದದ ಅರ್ಥ, ಅದಕ್ಕೆ ಏನು ಅರ್ಥ ಮಾಡಬೇಕು, ಎಲ್ಲ ಮಂಡಲದ ವಿಷಯಗಳನ್ನು ಕೂಡ ಕವರ್ ಮಾಡಿ ಹೇಳಿರೋದು ಮಹೈತರೇಯ ಉಪನಿಷತ್ತು. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಎಲ್ಲ ಮಂಡಲದ ಮಂತ್ರಗಳ ಅರ್ಥ ಹೇಗೆ ಹೊರಡಬಹುದು ಅಂತ ದಿಗ್ದರ್ಶನ ಮಾಡಿದ್ದಾರೆ. ನೇರವಾಗಿ ಹೇಳದೇ ಇರಬಹುದು, ಆದರೆ ಡೈರೆಕ್ಟ್ ಮಾಡಿದರೆ. ಭಾಗವತ ತಾತ್ಪರ್ಯದಲ್ಲಿ ಒಂದಿಷ್ಟು ಹೇಳಿದ್ದಾರೆ, ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಮುಖ್ಯವಾಗಿ ಮಹೈತರೇಯ ಉಪನಿಷತ್ ಭಾಷ್ಯ. ಇದರ ಆಚಾರ್ಯರ ವ್ಯಾಖ್ಯಾನವನ್ನು ನಾವೀಗ ನೋಡೋಣ. ಅಯಂ ನಾರಾಯಣೋ ದೇವ ಪುರುಷೇ ಪ್ರಥಮಂ ವಿಶೇತ್. ಈ ನಾರಾಯಣ ಪುರುಷನಲ್ಲಿ ಮೊದಲು ಹೊಕ್ಕುತ್ತಾನೆ, ಪ್ರವೇಶ ಮಾಡ್ತಾನೆ. ಅನ್ನಸ್ಥೋನ್ನೇನ ಸಹಿತ ತಸ್ಮಿನ್ ರೇತಸ್ತ್ವಮಾಗತೇ. ಎಲ್ಲಿ ಹೇಗೆ ಪ್ರವೇಶ ಮಾಡ್ತಾನೆ ಪುರುಷನನ್ನ? ಅನ್ನದ ಒಳಗಡೆ ಇದ್ದು ಪ್ರವೇಶ ಮಾಡ್ತಾನೆ. ತಸ್ಮಿನ್ ಸ್ಥಿತ ಸ್ವರೂಪಂ ಸಹ ಪುರುಷಸ್ಥೋ ಬಿಭರ್ತ್ಯಜಃ. ಅಲ್ಲಿ ಪುರುಷನಲ್ಲಿದ್ದು ಆ ರೇತಸ್ಸಿನಲ್ಲಿ ಶರೀರದ ಎಲ್ಲ ಅಂಶಗಳೂ ಇರುವಂತೆ ಮಾಡಿ ಅದರ ಒಳಗಡೆ ಇರ್ತಾನೆ. ಗೊತ್ತಾಗಲ್ಲ ಅಷ್ಟೆ, ನಮಗೂ ಗೊತ್ತಾಗಲ್ಲ. ಪುರುಷನಿಗೂ ನನ್ನ ಒಳಗಡೆ ರೇತಸ್ಸಿದೆ, ಆ ರೇತಸ್ಸಿನ ಒಳಗಡೆ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮ ಆ ಎಲ್ಲ ಶರೀರದ ಸಾಧ್ಯತೆಗಳನ್ನು ರೂಪಿಸಿದ್ದಾನೆ ಅಲ್ಲಿ ಅನ್ನೋದು ನಮಗೂ ಗೊತ್ತಾಗಲ್ಲ. ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಹಿ ಸ್ತ್ರೀಯಾಂ ಸಿಂಚತಿ ತಸ್ಯೈವ ಸ್ಥಾನಾಂತರಗತೆ ಪ್ರಭೋ. ಹೀಗೆ ಇರುವ ದೇವರು ಆ ರೇತಸ್ಸಿನ ಜೊತೆಗೂಡಿ ತಾನೇ ಪುರುಷನಿಗೆ ಶಕ್ತಿ ಕೊಟ್ಟು ಹೆಣ್ಣಿನ ಶರೀರವನ್ನ ಅವನ ಮೂಲಕ ಈ ರೇತಸ್ಸನ್ನು ತೆಗೆದುಕೊಂಡು ಪ್ರವೇಶ ಮಾಡ್ತಾನೆ. ಪ್ರಥಮಂ ಜನ್ಮ ವಿಷ್ಣೋಸ್ತು ಸತಸ್ಯ ಅಂಗವತ್ ಪ್ರಭು ಸ್ಥಾನಾಂತರಗತೆ. ಆ ಬೇರೆ ಸ್ಥಾನವನ್ನು ಹೊಂದುವುದೇ ಮೊದಲನೆಯ ಜನ್ಮ. ನೈನಾಂ ಹಿನಸ್ತ್ಯಾನುಕೂಲ್ಯಾತ್ ಸಾ ಪುತ್ರಂ ಭಾವಯತ್ಯುತಾಂ. ಅವಳೇನ್ ಮಾಡ್ತಾಳೆ, ಅದನ್ನ ಮಗು ಅಂತ ಹೇಳಿ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಪುತ್ರಸ್ಯ ಭಾವನಾ ಸೈವ ತದ್ಗತ್ವಾದ್ ಹರಿಭಾವನಾ.
ಅವಳು ನನ್ನ ಮಗು ಅಂತ ಹೇಳಿ ಪ್ರೀತಿಸಬಹುದು. ಎಚ್ಚರ ಇದ್ದರೂ ಸಂತೋಷ. ನನ್ನ ಮಗು, ಆ ಮಗುವಿನ ಒಳಗಡೆ ದೇವರಿದ್ದಾನೆ ಎನ್ನುವ ಎಚ್ಚರ ಇದ್ರೂ ಸಂತೋಷ. ಎಚ್ಚರ ಇಲ್ಲದೆ ಹೋದರೂ ಕೂಡ ಅವಳು ಎಚ್ಚರ ಇಲ್ಲದೆಯೇ ಭಗವಂತನನ್ನು ನೋಡ್ಕೊಳ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ. ಅದರಿಂದಾಗಿಯೂ ನಾವು ಗೌರವಿಸಬೇಕು. ಯಾಕೆಂದ್ರೆ ಒಂದು ಶರೀರ, ಎರಡು ಹೃದಯದ ಮಿಡಿತ ನಿಮಗೆ ಬೇರೆ ಯಾವಾಗ ಕಾಣುತ್ತೆ? ಹೆಣ್ಣು ಗರ್ಭಿಣಿಯಾದಾಗ ಮಾತ್ರ ನಾವು ಕಾಣುವ, ನಾವು ಅನುಭವಿಸುವ ವಿಶಿಷ್ಟವಾದ ಸನ್ನಿವೇಶ. ಇನ್ನು ಯಾವ ರೀತಿಯಲ್ಲಿಯೂ ನಾವು ಅದನ್ನು ನೋಡ್ಲಿಕ್ಕಾಗಲ್ಲ. ಸಂಭಾವಯಿತವ್ಯ ಸಾ ಚೈವ ಭರ್ತ್ರ ಪುತ್ರಶ್ಚ ಸಾದರಂ. ಅದರಿಂದ ಗಂಡ ಮತ್ತೆ ಉಳಿದ ಎಲ್ಲರೂ ಕೂಡ ಅವಳನ್ನ ಪೂಜಿಸಬೇಕು. ಗೊತ್ತಾಯ್ತಾ ಯಾಕೆ ಹೊರಗಡೆ ಹಾಕಿದ್ದವಳನ್ನ ಅಂತ? ನಾಳೆ ಕೇಳಿದ್ರೆ ಅವಳು ಅದಕ್ಕೆ ಅಪಕ್ರಾವಂತು ಗರ್ಭಿಣ್ಯ ಅಂದ್ರು. ತಮಾಷೆ ಮಾಡಿದ್ದು, ಇದು ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ. ಏನು ಉದ್ದೇಶ ಇತ್ತು? ಸಂಭಾವನಂ ಕುಮಾರಸ್ಯ ಜಾನತ ಕೇಶವೇ ಭವೇತ್ ತಸ್ಯೇತ್ಯರ್ಪಣ ಮಾತ್ರೇಣ ಪೂಜಿತೋ ಹಿ ಭವೇದ್ಧರಿ. ಆ ದೇವರ ಪೂಜೆ ಮಾಡೋದು ಅಂದ್ರೇನು? ಗರ್ಭಿಣಿಯನ್ನು ಕೂಡಿಸಿ ಚಂದ ಮಾಡಿ ಪಂಚಾಮೃತಾಭಿಷೇಕ ಮಾಡ್ಬಿಡೋದೇನು? ಅಲ್ಲ, ದೇವರು ಇವಳ ಒಳಗಡೆ ಇದ್ದಾನೆ, ಮೂಡಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಕು, ಅದು ಪೂಜೆ ಅಂತೆ. ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರ ಪುಣ್ಯಂ ಯಥೋಖಿಲಂ. ಈ ರೀತಿ ಪುತ್ರನ ಒಳಗಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡುವವನಿಗೆ ಈ ಭೂಮಿಯಲ್ಲಿ ಒಳ್ಳೆಯ ಒಂದು ಸ್ಥಿತಿ ಸಿಗತ್ತೆ, ಸುಖ ಸಿಗತ್ತೆ. ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರ ಪುಣ್ಯಂ ಯಥೋಖಿಲಂ. ಹೇಗೆ ಸಿಗತ್ತೆ? ಈ ರೀತಿ ಚಿಂತನೆ ಮಾಡಿದ್ರೆ ಮಗು ಒಳ್ಳೆಯ ದಾರಿಯಲ್ಲಿರುತ್ತೆ. ಪುತ್ರ ಮಾಡಿದ ಪುಣ್ಯ ತಂದೆ ತಾಯಿಗಳಿಗೆ ದೇಹ ಕೊಟ್ಟಿದ್ದಾರಲ್ಲ, ನಾವು ಬಯಸಲಿ ಬಿಡ್ಲಿ, ನಾವು ಕೊಡ್ಲಿ ಕೊಡದೇ ಇರಲಿ, ನಮ್ಮ ಒಳ್ಳೆಯ ಕ್ರಿಯೆ ಅದಕ್ಕೆ ಕಾರಣ ತಂದೆ ಆದ್ದರಿಂದಾಗಿ ಅವರಿಗೆ ಸಲ್ಲತ್ತೆ. ಏತದ್ರೂಪಂ ನಿಧಾಯೈವ ದ್ವಿತೀಯಂ ವಿಷ್ಣು ಜನ್ಮಹಿ. ಅದರಿಂದಾಗಿ ದೇವರ ಮೊದಲನೆಯ ಜನ್ಮ ಗರ್ಭದ ಒಳಗಡೆ ಬಂದದ್ದರಿಂದ, ದೇವರ ಎರಡನೇ ಜನ್ಮ ಹೊರಗಡೆ ಬಂದದ್ದರಿಂದ. ಏತದ್ರೂಪಂ ನಿಧಾಯೈವ ಜೀವಾರ್ಥೇ ಧರ್ಮ ಕರ್ಮ ಕರ್ತವೇ ಪಿತೃಸ್ಥೇನ ತು ರೂಪೇಣ ಗಚ್ಚತ್ಯನ್ಯತ್ರ ಕೇತವಃ ಪಿತುರನ್ಯತ್ರ ಜನನಂ ತೃತೀಯಂ ಜನ್ಮ ತದ್ಧರೇಹೇ. ಇದನ್ನ ಎರಡು ರೀತಿ ಕಾಣೋದುಂಟು. ಒಂದು, ತಂದೆಯ ಒಳಗಡೆ ಬಂದಾಗಲೇ ಮೊದಲನೇ ಜನ್ಮ ದೇವರದ್ದು, ಗರ್ಭದ ಒಳಗಡೆ ಪ್ರವೇಶ ಮಾಡಿದ್ದು ಎರಡನೇ ಜನ್ಮ, ಭೂಮಿಯಲ್ಲಿ ಅಭಿವ್ಯಕ್ತ ಆಗೋದು ಮೂರನೇ ಜನ್ಮ ದೇವರದ್ದು ಅಂತನೂ ಚಿಂತನೆ ಮಾಡಬಹುದು. ಇದು ಆಚಾರ್ಯರು ಕೊಟ್ಟ, ನಾವು ಏನು ಮೇಲುನೋಟಕ್ಕೆ ಅರ್ಥವನ್ನು ನೋಡಿದೆವು ಅದಕ್ಕಿಂತ ಚಂದದ ಅರ್ಥವನ್ನ ಮಧ್ವರು ಹೇಳ್ತಾ ಇದ್ದಾರೆ. ಅಂತರ್ಯಾಮಿತ ಯೈವಂ ಹಿ ಸರ್ವಜೀವೇಶು ಸಂಸ್ಥಿತಂ ವಿಷ್ಣು ಸರ್ವದೋಷೋಜ್ಜಿತಂ ವಿಷ್ಣು ಕರ್ತಾರಂ ಸರ್ವಕರ್ಮಣಾಂ. ಯಾವ ದೋಷಗಳೂ ಇಲ್ಲದ, ಎಲ್ಲ ಕರ್ಮಗಳನ್ನೂ ಮಾಡುವ, ನಿತ್ಯಾನಂದಂ ಸ್ವತಂತ್ರಂಚ ಸರ್ವಜ್ಞಂ ಸರ್ವತೋಧಿಕಂ ಯೋ ವೇದ ದೇಹ ಬಂಧಾತ್ ಸಹ ವಿಮುಕ್ತೋ ನಿತ್ಯಮುತ್ತಮಾನ್ ಭೋಗಾನ್ ಭುಂಕ್ತೆ ಯಥಾಯೋಗಮಿತಿ ವೇದಾನುಚಾತನಂ. ಈ ಅಂತರ್ಯಾಮಿ ಜೀವದೋಷಗಳಿಂದ ಲಿಪ್ತನಲ್ಲ. ಜೀವ ಅಜ್ಞಾನ ಆಗಿರಬಹುದು, ಅಜ್ಞಾನಿ ಆಗಿರಬಹುದು, ದೇವರಲ್ಲ. ಜೀವ ಅಲ್ಪಶಕ್ತ ಆಗಿರಬಹುದು,
ದೇವರಲ್ಲ. ಇದು ತಿಳಿಯಬೇಕಾದದ್ದು. ಯಾರು ಈ ರೀತಿ ತಿಳಿತಾನೆ, ಅಂತರ್ಯಾಮಿ ಅನ್ನುವ ದೃಷ್ಟಿಯಿಂದ ದೇವರನ್ನು ಪೂಜಿಸುತ್ತಾನೆ, ಅಂತರ್ಯಾಮಿ ಇಲ್ಲಿ ಒಳಗಡೆ ಇದ್ದಾನೆ ಅಂತ ಹೇಳಿ ಗರ್ಭಿಣಿಯನ್ನು ಪೂಜಿಸುತ್ತಾನೆ, ಅವನು ದೇವರ ಈ ತರಹದ ತಿಳಿವಿನಿಂದ ಎತ್ತರಕ್ಕೆ ಏರ್ತಾನೆ, ಜ್ಞಾನವನ್ನು ಪಡಿತಾನೆ, ಈ ಲೋಕದಲ್ಲಿಯೂ ಒಳ್ಳೆಯ ಸುಖವನ್ನು ಅನುಭವಿಸುತ್ತಾನೆ. ನಾತ್ರ ಜೀವೋತ್ಪತ್ತಿ ಮಾತ್ರ ಮುಚ್ಯತೆ, ಮಧ್ವರ ಮಾತು. ಈ ಶ್ಲೋಕದಲ್ಲಿ ಜೀವೋತ್ಪತ್ತಿಯನ್ನು ಮಾತ್ರ ಹೇಳ್ತಾ ಇಲ್ಲ. ನಹಿ ಜೀವೋತ್ಪತ್ತಿ ಮಾತ್ರ ಪರಿಜ್ಞಾನಾದ ಅಮೃತತ್ವಂ ಭವತಿ. ಕೇವಲ ಜೀವ ಹುಟ್ಟುತ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಮುಕ್ತಿನ ಆಗತ್ತೆ? ಇಲ್ಲ ಅಲ್ವಾ. ಜ್ಞಾತಮೇವ ತರ್ವೈಹಿ ಪಿತಾಪುತ್ರ ಸಂಬಂಧ ಮಾತ್ರ ಶ್ವಾದಿಭಿರಪಿ. ಕೇವಲ ಅಷ್ಟೇ ತಿಳ್ಕೊಳ್ಳೋದಾದ್ರೆ ವೇದ ಯಾಕೆ ಬೇಕಿತ್ತು? ಪುರುಷನ ಒಳಗಡೆ ಅಂತರ್ಯಾಮಿಯಾಗಿ ದೇವರು ನೆಲೆಗೊಂಡು ತನ್ಮೂಲಕ ಸ್ತ್ರೀಯ ಒಳಗಡೆ ಬಂದು ಈ ದೇವರ ಪರಿಜ್ಞಾನ ಇಲ್ಲದೆ ಹೋದರೆ ಮನುಷ್ಯ ಸ್ಪೆಷಲ್ ಎಲ್ಲ ಆಗ್ತಾನೆ. ತಂದೆ ಮಗು ಅಂತನ್ನುವ ಭಾವ ಪ್ರಾಣಿಗಳಿಗೆ, ತಿರ್ಯಕ್ ಪ್ರಾಣಿಗಳಿಗೂ ಇರುತ್ತೆ. ಉಪನಿಷತ್ತು ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ. ದೇವರ ಅಂತರ್ಯಾಮಿತ್ವ ಮತ್ತು ದೇವರ ಈ ಲೋಕದ ಅಭಿವ್ಯಕ್ತಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ದೇವರು ಲೋಕದಲ್ಲಿ ಅಭಿವ್ಯಕ್ತ ಹೇಗಾಗ್ತಾನೆ ಅಂತ. ಗರ್ಭೇನು ತನ್ನನ್ವೇತಾಮವೇದ ಮಹಂ ದೇವಾನಾಂ ಜನಿಮಾನಿ ವಿಶ್ವ ಅಂತ ಮಂತ್ರವನ್ನು ಹೇಳಿದ್ದಾರೆ. ಈ ಮಂತ್ರದಲ್ಲಿ ದೇವತೆಗಳ ಜನ್ಮವನ್ನೂ ಹೇಳ್ತಾ ಇದ್ದಾರೆ. ನಾನು ಆಗ ಆ ವೇದ ಮಂತ್ರದ ಅರ್ಥವನ್ನು ಹೇಳಲಿಲ್ಲ. ಯಾಕೆಂದ್ರೆ ಆಚಾರ್ಯರ ಭಾಷ್ಯವನ್ನು ಹೇಳಿ ಆಮೇಲೆ ವೇದ ಮಂತ್ರದ ಅರ್ಥವನ್ನು ಹೇಳಬೇಕು ಅಂತ. ಆ ವೇದ ಮಂತ್ರದಲ್ಲಿ ನೋಡೋಣ. ವಾಮದೇವ ಏನು ಹೇಳ್ದ? ಗರ್ಭೇನು, ನಾನು ಗರ್ಭದ ಒಳಗಡೆ ಇದ್ದೇನೆ, ಇದ್ದಾಗಲೇನೆ ಗರ್ಭೇನು ಸನ್ ಯೇಷಾಂ ಅನು ಯೇಷಾಂ ದೇವಾನಾಂ ವಿಶ್ವಾ ಜನಿಮಾನಿ ಅವೇದಂ. ನಾನು ನೋಡ್ತಾ ಇದ್ದೇನೆ ಈ ರೇತಸ್ಸಿನಲ್ಲಿ ದೇವರು ಅಗ್ನಿಯಾಗಿ ನೆಲೆಗೊಂಡಿದ್ದ. ಈ ದೇವರನ್ನು ಅನುಸರಿಸಿ ಎಲ್ಲ ಅಭಿಮಾನಿ ದೇವತೆಗಳು ಬಂದಿದ್ದಾರೆ, ಮೂಡ್ತಾ ಇದ್ದಾರೆ ಈ ಶರೀರದಲ್ಲಿ. ಅದನ್ನು ನಾನು ನೋಡ್ತಾ ಇದ್ದೇನೆ, ನೋಡಿದ್ದೇನೆ ಎಂದ. ಯಾಕೆಂದ್ರೆ ಮನೋಭಿಮಾನಿಗಳಾಗಿ, ಬೇರೆ ತತ್ವಗಳನ್ನು ನಿಯಂತ್ರಿಸುವವರಾಗಿ, ದೇಹಾಭಿಮಾನಿಗಳಾಗಿ, ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಜ್ಞಾನದ ಶಾಖೆಗಳನ್ನು ಕೊಡುವ ದೇವತೆಗಳ ಜನ್ಮ ಇಲ್ಲಿ ಆಗ್ತಾ ಇದೆ, ನೋಡ್ತಾ ಇದ್ದೇನೆ ನಾನು ಅಂದ. ವಾಮದೇವ ಹೇಳಿದ, ನೋಡ್ತಾ ಇದ್ದೇನೆ ನಾನು. ದೇವರು ಬಂದು ನೆಲೆಗೊಂಡಿರ್ತಾನೆ. ಆಮೇಲೆ ಆ ದೇವರ ಒಳಗಡೆಯಿಂದ ಎಲ್ಲ ಹೊರಗಡೆ ಬರ್ತಾರೆ. ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನಿದೆ ಅದೇ ಸ್ಥೂಲ ರೂಪದಲ್ಲಿ ಅಭಿವ್ಯಕ್ತ ಆಗೋದು. ಹೀಗೆ ಪಿಂಡಾಂಡದಲ್ಲಿ ಯಾವ ತರಹದ ಜನ್ಮ ಆಗತ್ತೆ ಅದೇ ರೀತಿ ಬ್ರಹ್ಮಾಂಡದಲ್ಲಿ. ಅದರಿಂದಾಗಿ ನಾನು ನೋಡ್ತಾ ಇದ್ದೇನೆ. ಐ ಆಮ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಅಬೌಟ್ ಇಟ್, ಅಬೌಟ್ ಕ್ರಿಯೇಷನ್. ದೇವರ ಮಹತ್ವ ನನಗೆ ಅರ್ಥ ಆಗ್ತಾ ಇದೆ ಅಂದ ಅವನು. ಗರ್ಭೇನು ಸನ್ ಅನ್ವೇತಾಂ ಅವೇದಮಹಂ ದೇವಾನಾಂ ಜನಿಮಾನಿ ವಿಶ್ವಾ. ತೇನೈವ ಸಹ ಸರ್ವೇಪಿ ದೇವಾಃ ಜೀವದೇಹ ಜನನೆ ಜಾಯಂತ ಏವ. ಜಾಯಂತ ಇವ, ಏವ ಅಲ್ಲ ಇವ. ದೇವರು ಹುಟ್ಟಿದಾಗ ದೇವರ ಒಳಗಡೆಯಿಂದ ಅಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಹುಟ್ಟುಬರೋ ಎಂಬಂತೆ. ಅವರಿಗೆ ಶರೀರ ಪ್ರಾಪ್ತಿ ಆಗಲೇ ಇದೆ ಅಂತ ಅನ್ಬಾರದು. ಈ ಜೀವ ಶರೀರವನ್ನು ನಿಯಂತ್ರಣ ಮಾಡಲಿಕ್ಕೆ ಅಲ್ಲಿ ಮೂಡ್ತಾ ಇದ್ದಾರೆ. ಶರೀರ ಪ್ರಾಪ್ತಿರೇವ ಹಿ ಜನ್ಮಾನಿ ಯೇಷಾಮಪಿ.
ಪ್ರತಿಯೊಬ್ಬ ಜೀವರ ಒಳಗಡೆ ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಶರೀರ ಇರುತ್ತೆ ದೇವತೆಗಳಿಗೆ. ಆ ದೇವತೆಗಳ ಜೀವರನ್ನು ನಿಯಂತ್ರಣ ಮಾಡುವ ದೇಹದ ಹುಟ್ಟು ಆಗ್ತಾ ಇದೆ ಅಲ್ವಾ ಇಲ್ಲಿ? ಅದರಿಂದ ಅಯಮೇವ ವಿಶೇಷ ದೇವಾನಾಂ ದುಃಖ ಅಭೋಗ. ಜೀವನಿಗೂ ದೇವತೆಗಳಿಗೂ ದೇವರಿಗೂ ಇರುವ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ದುಃಖ ಇರೋದು ಜೀವನಿಗೆ ಮಾತ್ರ, ದೇವತೆಗಳಿಗೂ ಅಲ್ಲ, ದೇವರಿಗೂ ಅಲ್ಲ ಅಷ್ಟೇ. ಸ್ವಾತಂತ್ರ್ಯಂಚ ವಿಷ್ಣು ಆತ್ಮನ್ಯೇವ ಆತ್ಮಾನಂ ಬಿಭರ್ತಿ ಆತ್ಮಾನಮೇವ ತದ್ಭಾವಯತಿ ಇತ್ಯಾದ್ಯಾತ್ಮಶಬ್ದಶ್ಚ ಮುಖ್ಯತೋ ವಿಷ್ಣಾವೇವ ಯುಜ್ಯತೆ. ಆತ್ಮನಿಯೇವ ಆತ್ಮಾನಂ ಬಿಭರ್ತಿ, ದೇವರಲ್ಲಿಯೇ ದೇವರನ್ನು ಹೊರುತ್ತಾಳೆ. ಅಂದರೆ ಇವಳು ಹುಟ್ಟಿದ್ದು ಹಾಗೆ, ಇವಳಿಗೆ ಆಸರೆಯಾಗಿರುವವನು ಅವನೇ. ಈ ಮೊದಲೇ ಇವಳ ಅಂತರ್ಯಾಮಿಯಾಗಿದ್ದ ದೇವರು ತನ್ನನ್ನೇ ಇನ್ನೊಂದು ರೂಪದಿಂದ ಹೊರುತ್ತಾನೆ ಅಂತ ಅರ್ಥ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಹೇಳುವಾಗ ಆತ್ಮ ಶಬ್ದ ನಾರಾಯಣ ಪರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಜೀವಾತ್ಮ ಅಂತ ಕರಿತೇವಲ್ಲ ಅಂದ್ರೆ ಕರಿತೇವೆ, ಅಮುಖ್ಯವಾದ ಅರ್ಥ. ಮುಖ್ಯವಾದ ಅರ್ಥ ನಾರಾಯಣನೇ. ಸ್ವಲ್ಪ ಕಾಂಟೆಕ್ಸ್ಟ್ ನೋಡಬೇಕಾಗತ್ತೆ, ಕಾಂಟೆಕ್ಸ್ಟ್ ನೋಡಿ ಅರ್ಥ ಮಾಡಬೇಕು. ನೋಡಿ ಇಲ್ಲಿ ಕಾಂಟೆಕ್ಸ್ಚುವಲ್ ಮೀನಿಂಗ್ ಏನು? ಆತ್ಮ ಅನ್ನೋ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಜೀವ ಅಂತ ಆಮೇಲೆ ನಮಗೆ ಆತ್ಮನು ಬಹಳ ದುಃಖಗಳನ್ನು ಹಾದು ಬಂದಿರ್ತಾನೆ, ಬಹಳ ದೇಹಗಳಲ್ಲಿ ಆ ದೇಹದ ಮಾಧ್ಯಮದಲ್ಲಿ ಯಾತನೆಗಳನ್ನು ಅನುಭವಿಸಿದ್ದಾನೆ ಅಂದರೆ ಆತ್ಮ ಅಂದರೆ ಜೀವ. ಇಲ್ಲಿ ಆತ್ಮನ್ಯೇವ ಆತ್ಮಾನಂ ಬಿಭರ್ತಿ ಅಂತಂದ್ರೆ ನಾರಾಯಣನೇ. ಏತಯ ದ್ವಾರ ಪ್ರಾಪದ್ಯತ ಅಂತ ಹಿಂದೆ ದೇವರು ಜೀವನನ್ನು ಹೊಂದುವ ಬಗೆ ಈ ದ್ವಾರದಿಂದ ಅಂತ. ಹಾಗೆ ಜೀವಶರೀರಂ ಪರಿತ್ಯಜ್ಯ ಅನ್ಯತ್ರ ಗಮನ ಮಾತ್ರಂ ವಿಷ್ಣೋರಪ್ಯಸ್ತೀತಿ ಪ್ರೈತೀತ್ಯುಕ್ತೇಪ್ಯ ವಿರೋಧ. ಈ ದೇಹವನ್ನು ದೇವರು ಬಿಡ್ತಾನೆ, ಜೀವ ಕೂಡ ಬಿಡ್ತಾನೆ. ಅಧಶ್ಯೇನೋ ನಿರಧೀಯಮಿತಿ. ಯಾವ ರೀತಿ ತಾನು ಇದ್ದ ಮರದಿಂದ ಗಿಡುಗ ಹಾರಿ ಹೊರಟೋಗುತ್ತೆ ಮರ ಬೀಳುವಾಗ, ಆ ರೀತಿ ದೇವರು ಕೂಡ ಹೋಗಿ ಬಿಡುತ್ತಾನೆ, ಅವನ ಜೊತೆಗೆ ಜೀವನೂ ಇರ್ತಾನೆ. ಇಲ್ಲಿ ಎಲ್ಲ ನಾರಾಯಣನೇ ಅಲ್ಲ. ದೇವರು ದೇಹ ಬಿಡ್ತಾನೆ, ನಾವು ಸಾಯುವಾಗ ಮಾತ್ರ ಅಲ್ಲ, ದೇವರು ಸಾಯುವಾಗಲೂ ಬಿಡ್ತಾನೆ ಅಂತ ಒಂದು ಇಟ್ಕೋಬೋದಾ? ಅದಿಟ್ಕೊಳ್ಳಿಕ್ಕಿಲ್ಲ ಅಂದ್ರು. ಕೃಷ್ಣೋ ಹ್ಯತ್ಯಕ್ತ ದೇಹೋಪಿ ತ್ಯಕ್ತ ದೇಹವದೇವಚ ಲೋಕಾನಾಂ ದರ್ಶಯಾಮಾತ ಸ್ವರೂಪ ಸದೃಶಾಕೃತಿಂ. ದೇವರು ದೇಹವನ್ನು ತ್ಯಾಗ ಮಾಡಲಿಲ್ಲ, ತಾನು ಅಲ್ಲಿಂದ ಬಿಟ್ಟು ಹೊರಡುವಾಗ ತನ್ನಂತೆ ಇರುವ ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಹೋದ. ರಾಮ ಆ ಥರ ಆಗಲಿಲ್ಲ, ಕೃಷ್ಣನದ್ದು. ಏನ ರೂಪೇಣ ಕಂಸಾದೀನ್ ಜಘ್ನೇ ತದ್ರೂಪ ಏವಹಿ ಪೂಜ್ಯತೆ ಅದ್ಯಾಪಿ ಶರ್ವಾದ್ಯೈ ನಿರ್ಮಿತಾನ್ಯ ಶವಾಕೃತಿ. ಯಾವ ರೂಪದಿಂದ ಕಂಸನನ್ನು ಕೊಂದನೋ, ಯಾವ ರೂಪದಿಂದ ವಿಶ್ವರೂಪವನ್ನು ತೋರಿದನೋ, ಆ ರೂಪ ಇವತ್ತಿಗೂ ಕೂಡ ಇಂದ್ರಲೋಕದಲ್ಲಿ ಪೂಜೆಗೊಳ್ತಾ ಇದೆ. ಹಾಗಾದರೆ ಅರ್ಜುನ ಸಂಸ್ಕಾರ ಮಾಡಿದ ಯಾವ ಶರೀರಕ್ಕೆ? ಅದು ಬೊಂಬೆಯಂತಹ ಶರೀರ, ದೇವರದ್ದಲ್ಲ. ಯಾಕೆ ಅಂದರೆ ಹುಟ್ಟುವಾಗ ಮೋಹಗೊಳಿಸಲಿಲ್ಲ, ಈ ಜಗತ್ತನ್ನು ಬಿಡುವಾಗ ಮೋಹಗೊಳಿಸಬೇಕು ಅಂತ ಅವನ ಸಂಕಲ್ಪ, ಅದಕ್ಕೆ ಆ ತರಹ ಆಯಿತು. ಇದನ್ನ ಭಾಗವತದಲ್ಲಿಯೂ ಹೇಳಿದ್ದಾರೆ. ಪ್ರದರ್ಶ್ಯ ತಪ್ತ ತಪಸಾಂ ಅವಿತೃಪ್ತ ದೃಶಾನ್ ನೃಣಾಂ
ಆದಾಯ ಅಂತರಧಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ ಅತಪ್ತ ತಪಸಾಂ ಅವಿತೃಪ್ತ ದೃಶಾಂ. ತಪಸ್ಸು ಮಾಡದವರಿಗೂ ದೇವರು ಕೃಷ್ಣಾವತಾರ ಕಾಲದಲ್ಲಿ ತಪಸ್ಸು ಮಾಡದವರಿಗೂ ಮಾಡಿದವರಿಗೂ ತೋರೋದು. ಆದರೆ ಅವರಿಗೆ ಭಗವಂತ ಅಂತ ತೋರುತ್ತೆ, ಯಾರಿಗೆ ತಪಸ್ಸು ಮಾಡಿಲ್ಲ ಅವರಿಗೆ ಸಾಮಾನ್ಯ ಶರೀರ ಅಂತ ತೋರುತ್ತೆ. ಹೀಗೆ ತೋರಿಸಿ ಆದಾಯ ಅದನ್ನು ತೆಗೆದುಕೊಂಡು ಕಣ್ಮರೆಯಾದ ಅಂತಿದೆ. ಇದಕ್ಕೆ 2-3 ಅರ್ಥ ಮಾಡ್ತಾರೆ. ಎಲ್ಲ ಅರ್ಥದ ಸಾರ ಇಷ್ಟೇ. ಪ್ರೇತಾಂ ಯಜ್ಞಸ್ಯ ಶಂಭುವಾ ಅನ್ನುವಲ್ಲಿ ಪ್ರೀತಿ ಅಂದರೆ ದೇವರು ಹೋಗ್ತಾನೆ ಈ ಶರೀರ ಬಿಟ್ಟು ಉತ್ತಮವಾಗಿ ಜ್ಞಾನಿಗಳಿಗೆ ಕಾಣ್ತಾ ಹೋಗ್ತಾನೆ ಅಂತ. ಮತ್ತೆ ಪ್ರೇತ ಅಂತ ಕರೀತಾರೆ. ಹೌದು, ಪ್ರೇತ ಅಂದ್ರೇನು? ಇಲ್ಲಿಂದ ಎಂದೂ ಮರಳಿ ಬಾರದಂತೆ ಹೋಗುವುದೇನಿದೆ ಅವನನ್ನು ಪ್ರೇತ ಅಂತ ಕರೆಯೋದು. ಮತ್ತೆ ಈ ಶರೀರಕ್ಕೆ ಮರಳಲ್ವಲ್ಲ, ಅಷ್ಟೇ. ಇನ್ನು ಗತವು ಅಂತ ಧಾತು, ಹೋಗುವುದು. ಇನ್ನನ್ನೋದು ಗತಿ ಅನ್ನೋ ಅರ್ಥದಲ್ಲಿ ಇದೆ. ಇತ ಅಂದರೆ ಹೋದವನು, ಪ್ರ ಇತ ಚೆನ್ನಾಗಿ ಹೋದವನು. ಎಷ್ಟು ಚೆನ್ನಾಗಿದ್ರೆ ಮತ್ತೆ ಅದೇ ಶರೀರಕ್ಕೆ ಬರೋದೇ ಇಲ್ಲ. ಅದಕ್ಕೆ ಈ ಶರೀರದಿಂದ ಹೋದ ಜೀವನನ್ನು ಪ್ರೇತ ಅಂತ ಕರೀತಾರೆ, ದೇವರನ್ನು ಪ್ರೇತ ಅಂತ ಕರೀತಾರೆ. ಯಾಕೆಂದ್ರೆ ಯಾವುದೇ ದುಃಖಾನುಭವ ಇಲ್ಲದೆ, ಯಾವುದೇ ಸಂಕಟಗಳಿರದೆ ಇಲ್ಲಿಂದ ಹೋದವ. ಆಯ್ತಾ? ಅನ್ಯಥಾ ಮಮ ಜನಿಮಾನೀತ್ಯೇವೋಚ್ಯೇತ. ಇಲ್ಲ, ಇದಕ್ಕೆ ದೇವರು ಅರ್ಥ ಅಲ್ಲ ಅಂದ್ರೆ ಏನು ಹೇಳಬೇಕಿತ್ತು? ಯೇಷಾಂ ದೇವಾನಾಂ ಜನಿಮಾನಿ ಅವೇದಂ. ನನಗೆ ಈ ದೇವತೆಗಳ ಜನ್ಮ ಗೊತ್ತಾಗ್ತಾ ಇದೆ ಅಂತ ವಾಮದೇವನ ಮಾತಿದೆ. ಅವನ ಜನ್ಮದ ಬಗ್ಗೆ ಹೇಳ್ಕೊಳ್ಳೋದಾಗಿದ್ರೆ ಏನು ಹೇಳಬೇಕಿತ್ತು ಅವನು? ನನ್ನ ಜನ್ಮವನ್ನು ಕಾಣ್ತಾ ಇದ್ದೇನೆ ಅನ್ಬೇಕಿತ್ತು. ಹಾಗೆ ಹೇಳಲಿಲ್ಲ. ಅವೇದಂ ಇತ್ಯನೇನೈವ ಸ್ವಸ್ಯ ಸಿದ್ಧತ್ವಾತ್ ಅಹಮಿತ್ಯಪಿ ಅಹೇಯತ್ವೇನೇತಿ ಕ್ರಿಯಾವಿಶೇಷಣ. ಅಹಂ ಅಂತಂದ್ರೆ ದೇವರು ಅಂತನೂ ಅರ್ಥ. ಯಾಕೆ ಅಂದ್ರೆ ಹುಟ್ಟುತ್ತಾ ಇದ್ದೇನೆ ಅಂದ್ರೆ ಸಾಕು, ನಾನು ಹುಟ್ಟುತ್ತಾ ಇದ್ದೇನೆ ಅನ್ಬೇಕಾ? ಇದ್ದೇನೆ ಯಾರಾಗಾದ್ರೆ ಅಂತ ಕೇಳಲಿಕ್ಕಾಗತ್ತಾ? ಅವನು ಹೇಳ್ಕೊತಾ ಇದ್ದಾನೆ ಅಂತ ಸ್ಪಷ್ಟ. ಅಂದಾಗಿ ಅಹಂ ಅಂದ್ರೆ ಇಲ್ಲಿ ದೇವರ ಒಂದು ಗುಣ. ನಚ ಮೂಢವ್ಯವಹಾರ ಏವ ವೇದ ನಿರ್ಣಯಾಯ ಭವತಿ. ನೀವೊಂದು ಓಟ್ ಹಾಕಿ, ನಾನು ಅಹಂ ಅನ್ನೋ ಶಬ್ದಕ್ಕೆ ದೇವರ ವಾಚ್ಯನೋ ಜೀವವಾಚ್ಯನೋ ಅಂತ ಒಂದು ಓಟ್ ಹಾಕಿ ಮೆಜಾರಿಟಿ ಮೇಲೆ ಅರ್ಥ ಏನು ಅಂತ ತೀರ್ಮಾನ ಮಾಡೋಣ ಅಂದ್ರೆ ಮೂಢರ ವ್ಯವಹಾರ ವೇದ ನಿರ್ಣಯಕ್ಕೆ ಅನುಕೂಲವಾಗಿರಲ್ಲ. ವೇದ ನಿರ್ಣಯಕ್ಕೆ ಪ್ರೇರಕ ಪೋಷಕ ಅಲ್ಲ. ಕಿಂತು ಸರ್ವೇಚಾಂ ಅನುಭವೋ ಯುಕ್ತಯಶ್ಚ ವಾಕ್ಯಾಂತರಂ ಚ ನಿರ್ಣಾಯಕಂ. ಎಲ್ಲರ ಅನುಭವ, ಜೈವಿಕ ಅನುಭವ, ಯುಕ್ತಿ, ವೇದದ ಸಂವಾದ, ಇದರಿಂದ ನಿರ್ಣಯ ಮಾಡಲಿಕ್ಕಾಗತ್ತೆ. ತಸ್ಮಾತ್ ಸರ್ವಜೀವಾದಿಭ್ಯ ಅನ್ಯ ವಿಷ್ಣು ಏವ ಅತ್ರ ಉಕ್ತ. ಅದರಿಂದಾಗಿ ಇಲ್ಲಿ ನೀವು ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ನವೇದೇಶು ಪದಂ ಕಿಂಚಿತ್ ವರ್ಣೋ ವಾ ವ್ಯರ್ಥಯಿಷ್ಯತೆ ಯಥಾಯೋಗಂ ಚಾರ್ಥಭೇದ ಊಷಸ್ತರ್ವತ್ರ ವೇದಿಭಿ ಇತಿ ಶಬ್ದ ನಿರ್ಣಯೇ. ವೇದದಲ್ಲಿ ಒಂದು ಪದ, ಒಂದು ವರ್ಣ, ಒಂದು ಸ್ವರವೂ ಕೂಡ ವ್ಯರ್ಥ ಅಲ್ಲ. ದೇವರ ಮಹತ್ವವನ್ನು, ರೂಪವನ್ನು ಹೇಳುತ್ತೆ. ವೇದವನ್ನು ಆ ಎಚ್ಚರದಿಂದ ಓದಬೇಕು. ಶಬ್ದೋ ರೇತೋರ್ನಮಿತ್ಯಾದ್ಯಾ ಅಪಿ ತತ್ರ ಗತಂ ಹರಿಂ ಯದಂತ್ಯ ವಿಷ್ಣುವಾಚಿ ಸ್ಯಾತ್. ಯದನ್ಯ ವಿಷ್ಣುವಾಚಿ ಸ್ಯಾತ್ ವದಂತಿ ಅವಿಷ್ಣುವಾಚಿ ಚ
ನ ಶಬ್ದ ಕ್ವಚಿದಿಶ್ಯತೆ ಇತಿ ಚಾಂ. ಅದರಿಂದಾಗಿ ರೇತಸ್ಸು ಅನ್ನ, ಈ ಎಲ್ಲ ಶಬ್ದಗಳು ಅದರ ಒಳಗಡೆ ಇರುವ ದೇವರನ್ನೇ ಹೇಳುತ್ತದೆ. ಭಾವಯತಿ ಅಂದರೆ ಸಂಭಾವಯತಿ. ಅಲ್ಲಿ ಉಪನಿಷತ್ತಿನಲ್ಲಿ ಅವಳು ಸಾಭಾವಯಿತ್ರೀ ಭವತಿ, ಸಾಭಾವಯಿತವ್ಯಾ ಭವತಿ. ಭಾವಯತಿ ಅಂದರೆ ಪೂಜಿಸುತ್ತಾಳೆ ಅಂತ ಅರ್ಥ. ಈ ರೀತಿ ದೇವತೆಗಳು ಮತ್ತೆ ದೇವರು ಇವರಿಬ್ಬರ ಒಂದು ಮೂಡುವಿಕೆಯನ್ನು, ಅಭಿವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ. ಇದನ್ನು ತಿಳಿದು ನಾನು ಮುಕ್ತನಾಗುತ್ತೇನೆ ಅಂತ ಹೇಳಿ ವಾಮದೇವನ ಭರವಸೆಯ ನುಡಿ. ಅದಕ್ಕೆ ಅರ್ಥ ಹೀಗೆ ಮಾಡಬೇಕು ಅಂತ ಹೇಳಿ ಮಧ್ವರು ನಿರೂಪಣೆ ಮಾಡಿ ಗರ್ಭೋಪನಿಷತ್ತನ್ನು ಹೇಳಿದ್ದಾರೆ. ಹಾಗೆ ಪ್ರತಿಯೊಂದು ವೇದವನ್ನು ಅಧ್ಯಯನ ಮಾಡುವಾಗ ಶಾಂತಿ ಮಂತ್ರವನ್ನು ಚಿಂತನೆ ಮಾಡಬೇಕು. ಅದು ಋಗ್ವೇದವನ್ನು ಅಥವಾ ಉಪನಿಷತ್ತನ್ನು ಋಗ್ವೇದದ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಶಾಂತಿ ಮಂತ್ರ, ಯಜುರ್ವೇದವನ್ನು ಅಧ್ಯಯನ ಮಾಡುವಾಗ ಒಂದು, ಅದರಲ್ಲಿಯೂ ಶುಕ್ಲ ಯಜುರ್ವೇದಕ್ಕೊಂದು, ಕೃಷ್ಣ ಯಜುರ್ವೇದಕ್ಕೊಂದು, ಸಾಮವೇದಕ್ಕೆ ಒಂದು, ಅಥರ್ವ ವೇದಕ್ಕೆ ಒಂದು. ಈ ಋಗ್ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ವಾಂಗ್ಮೇ ಮನಸಿ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತಂ ಅಂತ ಇದೆ. ಅದನ್ನು ನಾಳೆ ನೋಡೋಣ. ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಸಹನಾವವತು ಸಹನೌ ಭುನಕ್ತು ಅನ್ನುವ ಮಂತ್ರ. ಶುಕ್ಲ ಯಜುರ್ವೇದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ. ಆಮೇಲೆ ಸಾಮವೇದಕ್ಕೆ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಅಂತ. ಅಥರ್ವ ವೇದಕ್ಕೆ ಭದ್ರಂಕರಣೇಭಿಶೃಣುಯಾಮ ದೇವಾಃ ಅನ್ನುವಂತಹ ವೇದಮಂತ್ರ. ಹೀಗೆ 4 ವೇದಗಳನ್ನು ಅಧ್ಯಯನ ಮಾಡುವಾಗ 4 ಶಾಂತಿ ಮಂತ್ರಗಳಿವೆ. ಅದರ ಬಗೆಗೆ ನಾವು ನಾಳೆ ನೋಡೋಣ. ಈ ಚಿಂತನೆಯನ್ನು ಇಲ್ಲಿ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.